ಮೊದಲ ದಿನವೇ ಚೈತ್ರ ಗಲಾಟೆ ಶುರು. ಬಿಗ್ ಬಾಸ್ 11 ಮೊದಲ ದಿನವೇ ಚೈತ್ರ ಗಲಾಟೆ ಶುರು. ಕನ್ನಡದ ಬಿಗ್ಗೆಸ್ಟ್ ರಿಯಾಲಿಟಿ ಶೋ ಬಿಗ್ ಬಾಸ್ ಓಪನಿಂಗ್ ಭರ್ಜರಿಯಾಗಿಯೇ ನಡೆಯಿತು. 17 ಸ್ಪರ್ಧಿಗಳು ಬಿಗ್ ಬಾಸ್ ಮನೆ ತಲುಪಿದ್ದಾರೆ. ಮೊದಲ ದಿನವೇ ಚೈತ್ರ ಕುಂದಾಪುರ್ ಅಲ್ಲೋಲ ಕಲ್ಲೋಲ ಸೃಷ್ಟಿಸಿದ್ದಾರೆ. ಉಗ್ರಂ ಮಂಜು ಜೊತೆ ಜಗಳಕ್ಕೆ ಇಳಿದಿದ್ದಾರೆ. ಕಿರುತೆರೆ, ಹಿರಿತೆರೆ ಕಲಾವಿದರು ಹಾಗೂ ಸೋಷಿಯಲ್ ಮೀಡಿಯಾ ಸ್ಟಾರ್ಸ್ ರೂಮರ್ಸ್ಗಳಿಂದ ಸದ್ದು ಮಾಡಿದವರೆಲ್ಲ ಇದೀಗ ದೊಡ್ಮನೆ ಸೇರಿದ್ದಾರೆ. 17 ಸ್ಪರ್ಧಿಗಳ ದೊಡ್ಡ ಆಟ ಇದೀಗ ಶುರುವಾಗಿದೆ. ಸೋಲು ಗೆಲುವಿನ ಕಾದಾಟ, ಟಾಸ್ಕ್ ಕಿತ್ತಾಟಗಳು, ಸ್ನೇಹ ದ್ವೇಷದ ಮನಸ್ತಾಪಗಳು ಬಿಗ್ ಬಾಸ್ ಮನೆಯಲ್ಲಿ ಕಾಮನ್ ಆಗಿದೆ. 17 ಮಂದಿ ಸ್ಪರ್ಧಿಗಳಲ್ಲಿ 9 ಜನರು ಸ್ವರ್ಗದಲ್ಲಿ ವಾಸವಾಗಿದ್ರೆ 7 ಮಂದಿ ನರಕದಲ್ಲಿದ್ದಾರೆ. ಇದೀಗ ಒಬ್ಬರಿಗೊಬ್ಬರು ಪರಿಚಯ ಮಾಡಿಕೊಂಡು ಗೆಳೆತನ ಬೆಳೆಸುತ್ತಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ನೇಹ ದ್ವೇಷದ ಕಿಚ್ಚು ಶೀಘ್ರದಲ್ಲೇ ಜೋರಾಗಲಿದೆ. ಈ ಬಾರಿ ಕಂಟೆಸ್ಟೆಂಟ್ಗಳೆಲ್ಲ ಕೊಂಚ ಜೋರಾಗಿಯೇ ಅಬ್ಬರಿಸಲಿದ್ದಾರೆ ಎನ್ನಲಾಗ್ತಿದೆ. ನರಕದಲ್ಲಿರುವ ಸ್ಪರ್ಧಿಗಳಿಗೆ ಸ್ವರ್ಗದ ಕ್ಲೀನಿಂಗ್ ಕೆಲಸದ ನೀಡಲಾಗಿದೆ. ಚೈತ್ರ ಕುಂದಾಪುರ್ಗೂ ಮನೆ ಕೆಲಸ ಜವಾಬ್ದಾರಿ ನೀಡಲಾಗಿತ್ತು. ಈ ವೇಳೆ ಉಗ್ರಂ ವಿಲನ್ ಮಂಜು ಜೊತೆ ಚೈತ್ರ ಕಿರಿಕ್ ಮಾಡಿಕೊಂಡಿದ್ದಾರೆ. ಇಬ್ಬರ ನಡುವೆ ಜೋರು ಗಲಾಟೆ ನಡೆದಿದೆ. ಮೊದಲ ದಿನವೇ ರಂಪಾಟ ಮಾಡಿದ್ದಾರೆ. ಬಿಗ್ ಬಾಸ್ ಮನೆಯಲ್ಲಿ ಸ್ವರ್ಗದಲ್ಲಿರುವ ಮಂಜು ಅವರು ಹಣ್ಣನ್ನು ತೊಳೆದು ಕಟ್ ಮಾಡಿಕೊಡುವಂತೆ ಚೈತ್ರಾಗೆ ಕೇಳಿದ್ರು. ಬಳಿಕ ಚೈತ್ರ ಹಣ್ಣು ಕಿತ್ತುಕೊಂಡು ತಿಂದಿದ್ದಾರೆ. ತಿನ್ನುವಂತಿಲ್ಲ ಎಂದಾಗ ನೀವ್ಯಾಕೆ ಪ್ರವೋಕ್ ಮಾಡಿದ್ರಿ ಎಂದು ಜಗಳ ತೆಗೆದಿದ್ದಾರೆ. ಇಬ್ಬರ ನಡುವೆ ವಾದ ವಿವಾದ ನಡೆದಿದೆ. ಮನೆ ಮಂದಿಯೆಲ್ಲ ಚೈತ್ರ ಅವರನ್ನು ಸಮಾಧಾನ ಮಾಡುವ ಪ್ರಯತ್ನ ಮಾಡಿದ್ರು. ನಟಿ ಸುಮ್ಮನಾಗಿಲ್ಲ. ಮಂಜು ಜೊತೆ ಚೈತ್ರ ವಾದಕ್ಕಿಳಿದಿದ್ದಾರೆ. ಮನೆಯವರೆಲ್ಲ ಸುಮ್ಮನೆ ಚೈತ್ರ ಮುಖ ನೋಡ್ತಾ ನಿಂತು ಬಿಟ್ಟಿದ್ರು. ಕಲರ್ಸ್ ಕನ್ನಡ ಚಾನೆಲ್ನಲ್ಲಿ ಪ್ರತಿದಿನ ರಾತ್ರಿ 9:30ಕ್ಕೆ ಪ್ರಸಾರವಾಗುವ ಬಿಗ್ ಬಾಸ್ ಕಾರ್ಯಕ್ರಮದ ಪ್ರೊಮೋವನ್ನು ಕಲರ್ಸ್ ಕನ್ನಡ ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದೆ. ಪ್ರೊಮೋ ನೋಡಿದ ನೆಟ್ಟಿಗರು ಇದು ಜಸ್ಟ್ ಸ್ಯಾಂಪಲ್ ಅಷ್ಟೇ, ಮುಂದೆ ಇದೆ ಮಾರಿ ಹಬ್ಬ ಅಂತ ಕಮೆಂಟ್ ಮಾಡ್ತಿದ್ದಾರೆ. ಸ್ನೇಹಿತರೆ, ನಿಮಗೂ ಬಿಗ್ ಬಾಸ್ ಅಭಿಮಾನಿಯಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಧನ್ಯವಾದಗಳು.